Watch full episodes on Jio Hotstar. अरे वाह अकीरा जकीरा बुक प्रकटो ಶಾಕಾಲ್ ಕೊನೆಗಾದ್ರೂ ಬುದ್ಧಿ ಬಂತಲ್ಲ. ನೀವು ಬೇಡದ ವಿಷಯದ ಮೇಲೆ ಗಮನ ಬಿಟ್ಟು ಓದು ಬರದ ಕಡೆ ಗಮನ ಕೊಡ್ತಿರೋದು ಬಹಳ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಪ್ರತಿ ಬಾರಿ ತನ್ನ ಖಾಲಿ ತಲೆಯಿಂದ ಸನ್ ಸಿಟಿಯನ್ನು ಕಬಳಿಸುವ ಬಗ್ಗೆ ಯೋಚಿಸ್ತೀರಿ. ನನ್ಗೆ ತುಂಬಾ ಸಂತೋಷವಾಗಿದೆ. ಆಹಾ, ನನ್ ಜಾದು, ನಾನು ಮಾಯಾ ಜಾಲ. ಹೆದರು ನನಗೆ, ನಾನು ಶಾಕಾಲ್. ನಾನು ಲೈಬ್ರರಿಯ ಸುತ್ತಾಟ ಸನ್ ಸಿಟಿಗಾಗಿಯೇ ಹಾಕ್ತಿದ್ದೀನಿ. ನೀನು ಯಾವಾಗ್ಲೂ ಕೆಟ್ಟದಾಗಿಯೇ ಮಾತಾಡ್ತಾ ಇರ್ತೀಯ. ಹೋಗೋ, ಹುಡುಕೋ ಗೇಟ್ ವೇ ಆಫ್ ದ ಲಾಸ್ಟ್ ವರ್ಲ್ಡ್ ನ ಬುಕ್ ಎಲ್ಲಿದೆ? ಕಣ್ಣಿಗೆ ಏನಾದ್ರೂ ಕಾಣಿಸಿದ್ರೆ ತಾನೇ ಹುಡ್ಕೋದು. ಜೋಗಾನಿಂದ ಆಗೋಲ್ಲ ಶಾಕಾಲ್, ಜೋಗಾನಿಂದ ಆಗೋಲ್ಲ. ಇದು ನೆಟ್ಟಿಗೆ ಮಾಡು ಶಾಕಾಲ್, ನೆಟ್ಟಿಗೆ ಮಾಡು. ಇನ್ನೆಂದೂ ವಿರುದ್ಧ ಹೇಳಲಾರೆ. ನನ್ನ ಅದೃಷ್ಟದ ಬಾಗಿಲಿಗೆ ತಗಲಿದ ಚಿಲಕವನ್ನು ತೆರೆಯುವ ಕೀಲಿ ಸಿಕ್ಕಿದೆ, 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 ಸಿಕ್ಕಿದೆ. ಇನ್ನು ಮಜಾ ಬರುತ್ತೆ. ಮನೇಲೆಲ್ಲ ಆರಾಮನ? ಅಲ್ಲೋಡು, ಯಾವ್ದು ಬೇಕು ಅದು ಕೊಡಿ. ಅರೆ ಇದೇನು? ಅಯ್ಯೋ, ಇದೇನು? ಅರೆ ಈ ಹೊಸ ಗೇಟ್ ಎಲ್ಲಿಂದ ಬಂತಪ್ಪ? ಇದು ಯಾವ ಜಾಗ? ಬಹುಶಃ ಯಾವುದೋ ಅಮ್ಯೂಸಿಂಗ್ ಪಾರ್ಕ್ ನ ಎಂಟ್ರೆನ್ಸ್ ಇರ್ಬೇಕು. ಒಳಗೆ ಹೋಗಿ ನೋಡೋಣ. ಅಯ್ಯಯ್ಯೋ, ಅಯ್ಯಪ್ಪ. ಅರೆ ಮಾಡಿದ್ದುಣ್ಣೋ ಮಹಾರಾಯ. ಇಲ್ಲೇನೋ ಎಡವಟ್ಟಾಗಿದೆ. ಯಾರಿಗೆ ಗೇಟ್ ಕಟ್ಸಿದ್ದು, ಯಾಕೆ ಕಟ್ಸಿದ್ದು ಗೊತ್ತಿಲ್ಲ. ಒಳಗಂತೂ ಯಾರು ಕಾಣಿಸ್ತಿಲ್ಲ. ಅರೆ ಎಲ್ರು ಎಲ್ಲಿ ಹೋದ್ರು? ಏನ್ ಯೋಚಿಸಿದೀಯ ರಂಗಿರಾ? ಹೋಗು, ಒಳಗ್ ಹೋಗು. ಒಳಗಿನ ಜಾಗ ತುಂಬಾ ಸೊಗಸಾಗಿದೆ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಈಗಂತೂ ಖಂಡಿತ ಹೋಗಲಾರೆ. ಅಜ್ಜಯ್ಯ ಬೇಗ ಬನ್ನಿ, ಬೇಗ. ಅಜ್ಜಯ್ಯ ನೀವು ಬಂದದ್ದು ಒಳ್ಳೇದಾಯ್ತು. ಗೇಟ್ವೇ ಟು ದ ಲಾಸ್ಟ್ ವರ್ಲ್ಡ್. ಗೇಟ್ವೇ ಟು ದ ಲಾಸ್ಟ್ ವರ್ಲ್ಡ್ ಇದರಿಂದ ಬಂತು. ಒಮ್ಮೆ ಇದರೊಳಗೆ ಹೋದವ ತಾನಾಗಿಯೇ ಹೊರಬರ್ಲಾರ. ನಾನ್ ಜಾದು, ನಾನು ಮಾಯಾ ಜಾಲ. ಹೆದರು ನನಗೆ, ನಾನು ಶಾಕಾಲ್. ಜಯ್ ಸಿಂಗ್ ಚೌಹಾನ್, ನಿನ್ನ ಸನ್ ಸಿಟಿಯ ಎಷ್ಟೋ ಜನರು ಈ ಗೇಟ್ ವೇ ಟು ದ ಲಾಸ್ಟ್ ವರ್ಲ್ಡ್ ನೊಳಗೆ ಹೋಗ್ಬಿಟ್ಟಿದ್ದಾರೆ. ಅವರನ್ನ ರಕ್ಷಿಸ್ಬೇಕಿದ್ರೆ ನೀನು ಮತ್ತು ರುದ್ರನ್ಗೆ ಒಳಗೆ ಹೋಗ್ಬೇಕಾದೀತು. ಇಲ್ಲಾಂದ್ರೆ ಅವ್ರು ಯಾವತ್ತೂ ವಾಪಸ್ ಬರೋದಿಲ್ಲ. ಶಾಕಾಲ್, ಶಾಕಾಲ್ ನೀವೆಲ್ಲಿ ಹೋದ್ರಿ?
ಜಯ ಸಿಂಗ್, ನೀನ್ ನನ್ನ ತಳ್ಳಿದೀಯ, ನೀನೇ ಹೊರ ತೆಗಿಬೇಕು. ಇಲ್ಲಾಂದ್ರೆ ನಾನು ಬೇರೆ ಎಲ್ಲಿಂದಾದ್ರೂ ಹೊರ ಬಂದ್ರೆ ವಾಪಸ್ ಬರಲ್ಲ. ಮತ್ತು ನಾನು ವಾಪಸ್ ಬರದಿದ್ರೆ ನಿನ್ನ ಈ ಸನ್ ಸಿಟಿಯ ಜನರು ಎಂದೂ ವಾಪಸ್ ಬರಲಾರರು. ಯೋಚಿಸು, ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ನೀನು ಮಹಾಜಾಣ ಜೈ ಸಿಂಗ್. ಇವತ್ತ ನಿನ್ನ ಹೆಲ್ಪ್ಲೆಸ್ ಕಂಡು ನೆಮ್ಮದಿ ಆಗ್ತಾ ಇದೆ. ಆದ್ರೆ ಇಷ್ಟೊಂದು ಸಿಟ್ಟು ಸನ್ ಸಿಟಿಯ ಜನರ ಆರೋಗ್ಯಕ್ಕೆ ಒಳ್ಳೆಯದಲ್ಲಪ್ಪ. ಹಾವು ಹೊರಟೋಯ್ತು ಜೈ ಸಿಂಗ್. ಇನ್ನು ಕೋಲು ಬಡದು ಏನ್ ಸಾಧಿಸ್ತೀಯ? ನಿನಗೆ ನಿನ್ನ ಜನರನ್ನ ಬಚಾಯಿಸ್ಲಿಕ್ಕಿದ್ರೆ ನೀನು ನನ್ನ ಮಾತು ಒಪ್ಪಿಕೋ. ನೀನು ಮತ್ತು ರುದ್ರ ಒಳಗೋಗಿ, ಆಗ ನಾನು ಅವರನ್ನ ಹೊರಗೆ ತರ್ತೀನಿ. ನಾನು ಸನ್ ಸಿಟಿಯ ಜನರಿಗಾಗಿ ಏನೂ ಮಾಡಬಲ್ಲೆ. ಆದ್ರೆ ರುದ್ರ, ನೀನು ಮನೆಗೆ ಹೋಗು, ನಾನು ಒಳಗೆ ಹೋಗ್ತೀನಿ. ಶಾಕಾಲ್, ರುದ್ರನಿಗೆ ಮನೆಗೆ ಹೋಗ್ಲು ಬಿಡು. ಅಜ್ಜಯ್ಯ ನಿಮ್ಮನ್ ಬಿಟ್ಟು ನಾನು ಇರ್ಲಾರೆ, ನಾನು ಬರ್ತೀನಿ. ಗಮನವಿಟ್ಟು ಕೇಳು ಶಾಕಾಲ್, ನಾವು ಒಳಗೆ ಹೋಗ್ಲು ತಯಾರಿದ್ದೀವಿ. ನೀನು ಮಾತ್ರ ಕೊಟ್ಟ ಭಾಷೆ ಮರಿಬೇಡ. ನಾವು ಒಳಗೆ ಹೋಗುತ್ತಲೇ ನೀನ್ ನಮ್ಮ ಜನರನ್ನು ಹೊರಗೆ ಬಿಡ್ಬೇಕು. ಶಾಕಾಲ್ ತನ್ನ ಭಾಷೆಯನ್ನ ಎಂದೂ ಮರೆಯಲ್ಲ. ಶಾಕಾಲ್ ಭಾಷೆ ಕೊಟ್ಟರೆ ಅದು ಅಂತಿಮ. ಶಾಕಾಲ್, ನಾನು ನಿನ್ನನ್ನು ಬಿಡ್ಲಾರೆ. ಅಕೀರಾ ಜಕೀರಾ, ಸ್ಮೋಕ್ ಡಿಸಪಿಯರೋ. ಏ ರುದ್ರ, ಹಕ್ಕಿ ತೆನೆಯನ್ನೆಲ್ಲ ಹೆಕ್ಕಿದ್ಮೇಲೆ ಸಿಟ್ಟು ಮಾಡಿ ಏನ್ ಪ್ರಯೋಜನ? ಹೋಗು, ಅಜ್ಜಯ್ಯನೊಂದಿಗೆ ಒಳಗ್ ಹೋಗು. ಇಲ್ಲಾಂದ್ರೆ ಸನ್ ಸಿಟಿಯ ಜನರು ಎಂದು ವಾಪಸ್ ಬರೋಲ್ಲ. ರುದ್ರ, ಬಾ ನನ್ ಜೊತೆ. ಸನ್ ಸಿಟಿಯ ಜನರನ್ನು ರಕ್ಷಿಸಲು ನಮ್ಮಲ್ಲಿ ಬೇರೆ ದಾರಿಯೇ ಇಲ್ಲ. ರಂಗೀಲ, ನೀನೆಲ್ಲಿ ಹೋಗ್ತಿರುವೆ? ನೀನು ಪ್ಯಾಲೇಸ್ಗೆ ವಾಪಸ್ ಹೋಗು ಮತ್ತು ಸನ್ ಸಿಟಿಯ ಹೊಸ ಕಿಂಗ್ ನನ್ನು ಸ್ವಾಗತಿಸುವ ತಯಾರಿ ಮಾಡು. ಅಜ್ಜಯ್ಯ, ಮಾಡಿದ್ದುಣ್ಣು ಶಾಕಾಲ್, ನೀನು ಹೇಳಿದಂತೆ ನಾವು ಗೇಟ್ನ ಒಳಗೆ ಬಂದೆವು. ನೀನು ಕೊಟ್ಟ ಭಾಷೆಗೆ ತಪ್ಪಬೇಡ. ಜೈ ಸಿಂಗ್, ನಾನಂದಿದ್ದೆ ನಾನು ನನ್ನ ಭಾಷೆ ನೆನಪಿಡ್ತೀನಿ. ನನಗೆ ನನ್ನ ಮಾತು ಚೆನ್ನಾಗಿ ನೆನಪಿದೆ, ಆದ್ರೆ ಅದನ್ನು ನಾನು ನಿಭಾಯಿಸೋದಿಲ್ಲ. ಬಾಯ್ ಬಾಯ್. ಶಾಕಾಲ್, ಶಾಕಾಲ್ನಿಂದ ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡಬಹುದು. ಅಜ್ಜಯ್ಯ ಮತ್ತು ರುದ್ರನಿಗಲ್ಲದೆ ಮುಂದೆ ಶಾಕಾಲ್ನಿಗಾಗಿಯೂ ಅವನ ಮನದಿಚ್ಛೆಯ ಅಡುಗೆ ಮಾಡಬೇಕಾದೀತೆಂದು ಯೋಚಿಸಲೇ ಇಲ್ಲ. ಅರೆ, ನನ್ಗಂತೂ ನನ್ ಮೇಲೆ ಕೋಪ ಬರ್ತಿದೆ. ಯಾಕೆ ನಾನು ರುದ್ರ ಮತ್ತು ಅಜ್ಜನನ್ನು ಕರೆದೆ ಅಂತ. ಕರೆದಿರ್ತಿದ್ರೆ ಗೇಟ್ ವೇ ಆಫ್ ದ ಲಾಸ್ಟ್ ವರ್ಲ್ಡ್ ಗೆ ಹೋಗ್ಬೇಕಾಗ್ತಿರ್ಲಿಲ್ಲ. ಈಗ ನೀವೇನೂ ಬೇಜಾರ್ ಪಡುವ ಅಗತ್ಯವಿಲ್ಲ. ಅರೆ, ಮಾಡಿದ್ದುಣ್ಣೋ ಮಹಾರಾಯ. ರುದ್ರ, ನೀನು ಇಲ್ಲಿ ಹೇಗೆ? ಮೆತ್ತಿಗೆ ಮಾತನಾಡಿ, ನಾನ್ ಮಾತ್ ಕೇಳಿ. ಆದ್ರೆ ರುದ್ರ, ನೀನ್ ನನ್ನ ನೀಸ್ ಹೇಗಾಗೋದು? ವೆರಿ ಸಿಂಪಲ್, ಹೀಗೆ. ನೀಸ್ನಂತ ಕಾಣ್ತಿದ್ದೀನಲ್ಲ. ಅಡುಗೆಗೆ ಇನ್ನೆಷ್ಟು ಸಮಯ ಬೇಕು? ಶಾಕಾಲ್ನಿಗೆ ಜೋರು ಹಸಿವೆ ಆಗ್ತಿದೆ. ನಿಲ್ಸು ಇವರನ್ನ. ಇವರೆಲ್ಲ ನನ್ಗೆ ಯಾಕೆ ಹೊಡಿತಿದ್ದಾರೆ? ನನ್ ಕಿಚನ್ ನಲ್ಲಿ ಯಾರಾದ್ರೂ ದೊಡ್ಡ ಸ್ವರದಲ್ಲಿ ಮಾತನಾಡಿದ್ರೆ ಇವರಿಗೆ ಇಷ್ಟವಾಗೋಲ್ಲ. ಈಗ ತೋರಿಸ್ತೀವಿ.
ಒಬ್ಬನ ಬೆನ್ನು ತಪ್ಪಿದ್ರೆ ಇವರಿಬ್ರು ಬಂದ್ರು ಓಡಿ ಹೋಗಿ ಇಲ್ಲಿಂದ. ಉಲರೆ ಉಲ, ನಾನು ಚಪೋಲ ಜೋಗ, ನಿನ್ನಿಂದ ಏನೂ ಆಗೋಲ್ಲ. ಪ್ರಾಣ ಉಳಿಸಿ ಓಡಿಯಪ್ಪ. ಅಜ್ಜಯ್ಯ, ನಾವೆಲ್ಲಿ ಹೇಗೆ ಇರೋದು? ರುದ್ರ, ನಾವೇನಾದ್ರೂ ಮಾಡ್ಬೇಕು. ಮಕ್ಕಳೇ, ಹತ್ರ ಬನ್ನಿ, ಒಂದು ಮಾತು ಹೇಳಲಿಕ್ಕಿದೆ. ಇದು ರುದ್ರನ ಇಮೇಜು. ಅಸಲಿ ರುದ್ರ ಪ್ಯಾಲೇಸ್ ನಲ್ಲಿದ್ದಾನೆ, ಪತ್ತೆ ಹಚ್ಚಲು ಹೋಗಿದ್ದಾನೆ. ಗೇಟ್ ವೇ ಆಫ್ ದಿ ಲಾಸ್ಟ್ ವರ್ಲ್ಡ್ ಇಂದ ಹೊರಬರುವ ದಾರಿ ಯಾವುದು ಅಂತ. ಆದ್ರೆ ನೀವಿಬ್ರು ನಾರ್ಮಲ್ ಇರಬೇಕು. ಶಾಕಾಲ್ ನಮ್ಮನ್ನು ನೋಡ್ತಿರಬಹುದು, ಅವನಿಗೆ ಶಂಕೆ ಹಾಕೋದು. ಓ, ಇದಂತೂ ಬಹಳ ಚೆನ್ನಾಗಾಯ್ತು. ಅಜಯ್, ನೀವು ಬಂದ್ಬಿಟ್ರಾ? ಈಗ ನಮ್ಗೆ ಯಾವುದೇ ಹೆದರಿಕೆ ಇಲ್ಲ. ನೀವು ನಮ್ಮನ್ನ ಖಂಡಿತ ಬಚಾಯಿಸ್ತೀರಿ. ಹೌದು, ಖಂಡಿತ. Watch India's largest kids library only on Jio Hotstar. Download the app now.